ಇಲ್ಲಿ ಮೋದಿ ಸರ್ಕಾರದಿಂದ ಏನು 2,000 ರೂಪಾಯಿನ ಬಿಡುಗಡೆನ ಮಾಡಿದ್ರಲ್ಲ, ಅದ್ರ ಕುರಿತಾಗಿ ಒಂದು ಲೇಟೆಸ್ಟ್ ಆಗಿ ಒಂದು ಅಪ್ಡೇಟ್ ಬಂದಿದೆ. ಮತ್ತು ರಾಜ್ಯದ ಒಂದು ಗೃಹಲಕ್ಷ್ಮಿಯರಿಗೆ ನಿಮಗೆ 2-3 ಒಂದು ಗುಡ್ ನ್ಯೂಸ್ಗಳು ಕೂಡ ಇದೆ, ಮತ್ತು ಕೆಲವು ಅಪ್ಡೇಟ್ಸ್ಗಳು ಕೂಡ ಇದೆ. ಅದ್ರ ಬಗ್ಗೆ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಿಮಗೆ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಎಲ್ಲ ವಿಷಯನೂ ಕೂಡ ಒಂದೇ ವಿಡಿಯೋದಲ್ಲಿ ತಿಳ್ಕೊಂಡು ಹೋಗ್ತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ನಿಮಗೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ಕೊಡೋ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ಗೆ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ನಿಮಗೆ ಇವಾಗ ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ, ಇಲ್ಲಿ ಕೇಂದ್ರ ಸರ್ಕಾರದಿಂದ ಜೂನ್ 18ನೇ ತಾರೀಕು ನಿಮಗೆ 2,000 ರೂಪಾಯಿ ಬಿಡುಗಡೆ ಆಗುತ್ತೆ. ಇಲ್ಲಿ ಅವ್ರು ಹೇಳ್ತಿರೋ ಒಂದು ಡಾಟಾ ಪ್ರಕಾರ ಕರ್ನಾಟಕದಲ್ಲಿ 80% ಜನರಿಗೆ ಆಗಲೇ ನಾವು 2,000 ರೂಪಾಯಿನ ಅವ್ರ ಖಾತೆಗಳಿಗೆ ಹಾಕಿದ್ದೀವಿ. 20% ಜನರಿಗೆ ಇನ್ನೂ 2,000 ರೂಪಾಯಿ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನೂ 20% ಜನಕ್ಕೆ ಏನಕ್ಕೆ 2,000 ರೂಪಾಯಿ ಬಂದಿಲ್ಲ ಅದನ್ನೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಏನಕ್ಕೆ ಬಂದಿಲ್ಲ ಅಂದರೆ, ಅಲ್ಲಿ ಒಂದು ಹಣ ಹಾಕ್ಬೇಕಾದ್ರೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇಶ್ಯೂ ಆಗಿದೆ. ಅದರಿಂದ ಇನ್ನೂ 20% ಜನರಿಗೆ ಹಣ ತಲುಪಿಲ್ಲ ಅಷ್ಟೇ. ಅವ್ರಿಗೂ ಕೂಡ ಏನಾಗುತ್ತೆ ಅಂದರೆ, ಯಾರಿಗೆ ಹಣ ಬಂದಿರಲ್ಲ ಅವ್ರಿಗೆ ಕೇವಲ ಇನ್ನೊಂದು ವಾರದಲ್ಲಿ ಅವರು ಕೂಡ ಒಂದು 2,000 ರೂಪಾಯಿನ ರಿಸೀವ್ ಮಾಡ್ಕೋತಾರೆ ಅಂತ ಹೇಳಿದರೆ. ಅಂದರೆ PM ಕಿಸಾನ್ ಯೋಜನೆ ಅಡಿ ಏನು ಹಣ ಬರ್ತಿತ್ತಲ್ಲ, ಶಾರ್ಟ್ಲಿ ನಿಮಗೆ ಇನ್ನೇನೋ ಬರುತ್ತೆ, ವೆಯ್ಟ್ ಮಾಡಿ. ಯಾರಿಗೆ ಬಂದಿರಲ್ಲ ಅವರು ಒಟ್ಟಿನಲ್ಲಿ ನಿಮ್ಮದು ಆಧಾರ್ ಕಾರ್ಡು ನಿಮ್ಮ ಪಾಣಿ ಲಿಂಕ್ ಆಗಿರಬೇಕು, ಅವಾಗ ನಿಮ್ಗೆ ಬರುತ್ತೆ. ಮತ್ತು ಫ್ರೂಟ್ಸ್ ಐಡಿ ಕೂಡ ನಿಮ್ಮದು ಕರೆಕ್ಟಾಗಿ ಇರಬೇಕಾಗುತ್ತೆ. ಅವಾಗ ನಿಮಗೆ ಕೇಂದ್ರ ಸರ್ಕಾರದಿಂದ 2,000 ರೂಪಾಯಿ ನಿಮ್ಮ ಖಾತೆಗೆ ಬೇಗ ಜಮಾ ಆಗುತ್ತೆ. ಮತ್ತು ಇವಾಗ ರಾಜ್ಯ ಸರ್ಕಾರದಿಂದ ಒಂದು ಶಕ್ತಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಕೆಲವು ಅಪ್ಡೇಟ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಶಕ್ತಿ ಯೋಜನೆ ಲಾಂಚ್ ಮಾಡಾದ್ಮೇಲೆ ನಿಮ್ಗೆ ಗೊತ್ತಿರೋ ಹಾಗೆ ಸಾಕಷ್ಟು ಬಸ್ಗಳು ತುಂಬಾ ರಶ್ ಆಗ್ತಿದೆ. ಮತ್ತು ಇವಾಗ ಮಹಿಳೆಯರಿಗೇನು ಶಕ್ತಿ ಯೋಜನೆಯಿಂದ ಯೂಸ್ ಆಗ್ತಿದೆ, ಆದರೆ ಪುರುಷರಿಗೆ ಮತ್ತು ಯಾರು ಕೆಲಸ ಮಾಡೋಕ್ಕೆ ಹೋಗ್ತಾರೋ ಅವ್ರಿಗೆ ತುಂಬಾ ತೊಂದರೆ ಆಗ್ತಿದೆ. ಇದೆಲ್ಲನೂ ಕೂಡ ಅರ್ಥ ಮಾಡ್ಕೊಂಡಿರೋಂಥ ರಾಜ್ಯ ಸರ್ಕಾರ ಇವಾಗ ಒಂದು ಮಾಹಿತಿನ ಕೊಟ್ಟಿದೆ. ಏನಂದರೆ, ಇವಾಗ ಶಕ್ತಿ ಯೋಜನೆ ಇರೋದ್ರಿಂದ ಇವಾಗ ನಾವು ಹೆಚ್ಚುವರಿ ಒಂದು ಬಸ್ಗಳನ್ನ ಬಿಡುಗಡೆನ ಮಾಡ್ತೀವಿ. ಜನರಿಗೆ ಏನು ಓವರ್ಲೋಡ್ ಆಗ್ತಿದೆ ಬಸ್ಸು, ಅದನ್ನ ತಡೆಗಟ್ತೀವಿ ಅಂತಲೂ ಕೂಡ ಹೇಳಿದರೆ. ಮತ್ತು ಶಕ್ತಿ ಯೋಜನೆ ನಾವು ನಿಲ್ಲಿಸಲ್ಲ, ಅದು ಕಂಟಿನ್ಯೂ ಆಗುತ್ತೆ. ಯಾರು ಕೂಡ ಮಹಿಳೆಯರು ಒಂದು ಭಯ ಪಡೋ ಅಗತ್ಯ ಇಲ್ಲ ಅಂತಲೂ ಕೂಡ ಹೇಳಿದರೆ. ಅದರಿಂದ ನೀವೆಲ್ಲರೂ ಕೂಡ ಆರಾಮಾಗಿರ್ಬೋದಾಗಿರುತ್ತೆ. ಮತ್ತು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಕೂಡ ಕೆಲವು ಅಪ್ಡೇಟ್ಸ್ಗಳು ಕೂಡ ಬಂದಿದೆ. ಇಲ್ಲಿ ಅನ್ನಭಾಗ್ಯ ಯೋಜನೆ ಅಡಿ ನಿಮಗೆ ಏನೊಂದು ಭರವಸೆನ ಕೊಟ್ಟಿದ್ರು ಅಂದರೆ 10 kg ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿದರು. ಆದರೆ ರಾಜ್ಯ ಸರ್ಕಾರದವರು 10 kg ಅಕ್ಕಿನ ಕೊಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ನಿಮಗೆ 5 kg ಅಕ್ಕಿನ ಕೊಡ್ತಾ ಇದ್ದಾರೆ. ಮತ್ತು ಇನ್ನೊಂದು 5 kg ಏನು ಕೊಡಬೇಕಾಗಿತ್ತಲ್ಲ, ಅದ್ರ ಬದಲು ನಿಮಗೆ ಕಾಸನ್ನ ಕೊಡ್ತಾ ಇದ್ದಾರೆ. ಇವಾಗ ರಾಜ್ಯ ಸರ್ಕಾರ ನಿಮಗೆ ಒಂದು ಅಪ್ಡೇಟ್ನ ಕೊಟ್ಟಿರೋದೇನೆಂದರೆ, ಇವಾಗ ನಾವು ಕೇಂದ್ರ ಸರ್ಕಾರದ ಹತ್ರ ಇನ್ನೊಂದ್ಸಲಿ ಒಂದು ಮನವಿನ ಮಾಡ್ಕೋತೀವಿ, ನಮಗೆ ಅಕ್ಕಿನೇ ಕೊಡಿ ಒಂದು 5 kg ಅಂದ್ಬಿಟ್ಟು ಅಂತ. ಅಂದರೆ ಅಕ್ಕಿನ ಖರೀದಿ ಮಾಡೋಕ್ಕೆ ಅವರು ಕೇಂದ್ರ ಸರ್ಕಾರಕ್ಕೆ ಒಂದು ಲೆಟರ್ನ ಬರಿತೀವಿ, ಮನವಿ ಮಾಡ್ಕೋತೀವಿ ಅಂತ ಹೇಳಿದರೆ, ಅಲ್ಲಿ ಕೇಂದ್ರ ಸರ್ಕಾರ ಏನಾದರೂ ಅಕ್ಕಿ ಕೊಡೋಕ್ಕೆ ಒಂದು ತೀರ್ಮಾನ ಮಾಡ್ತು ಅಂದರೆ ಅದನ್ನ ಖರೀದಿಸ್ಬಿಟ್ಟು ಏನು ಮಾಡ್ತಾರೆ ಅಂದರೆ, ನಿಮ್ಗೆಲ್ಲರಿಗೂ ಕೂಡ ಇನ್ನು ಮುಂದೆ 10 kgನೇ ಅಕ್ಕಿ ಬರೋದು ಕಂಟಿನ್ಯೂ ಆಗುತ್ತೆ. ಅದು ಕೇಂದ್ರ ಸರ್ಕಾರದವರು ಇವ್ರು ಅಪ್ರೂವ್ ಕೊಡಬೇಕು. ಇವಾಗ ರಾಜ್ಯ ಸರ್ಕಾರದವರು ಮನವಿ ಮಾಡ್ತೀವಿ ಅಂತ ಹೇಳಿದರೆ. ಮತ್ತು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದೆ, ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಾರೋರಿಗೆ ಒಂದು ಗುಡ್ ನ್ಯೂಸ್ ಇದೆ ಅಂತ. ಇಲ್ಲಿ ಏನಪ್ಪ ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಾರೋರಿಗೆ ಅಂತ ನೀವು ಕೇಳ್ಬೋದು. ಯಾಕೆಂದರೆ ಅನ್ನೋನ್ಯ ಕಂತಿನ ಹಣ ನಿಮ್ಗೆಲ್ಲರಿಗೂ ಕೂಡ ಬಂದಿರಲ್ಲ, ಯಾವಾಗ ಬರುತ್ತೆ ಅಂತ ನೀವು ವೆಯ್ಟ್ ಮಾಡ್ತಾ ಇರ್ಬೋದು. ಇಲ್ಲಿ ನೋಡಿ, ನಿಮಗೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅದ್ರ ಬಗ್ಗೆ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಏನೊಂದು ಅಪ್ಡೇಟ್ನ ಕೊಟ್ಟಿರೋದಂದರೆ, ಇಲ್ಲಿ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆದು ಅನ್ನೋನ್ಯ ಕಂತಿನ ಹಣ ಬಂದಿರಲ್ಲ ಅವ್ರಿಗೆಲ್ಲರಿಗೂ ಕೂಡ ಇವತ್ತು ನಿಮಗೆ 2,000 ರೂಪಾಯಿ ಒಂದು ಬಿಡುಗಡೆ ಆಗುತ್ತೆ ಅಂತ ಹೇಳಿದರೆ. ಅಂದರೆ ಎಲ್ಲರಿಗೂ ಕೂಡ ಒಂದೇ ಸಲ ಬಂದ್ಬಿಡಲ್ಲ. ಇವತ್ತೊಂದು 5-10% ಜನರಿಗೆ ಬರುತ್ತೆ, ನಾಳೆ ಒಂದು 20-30% ಜನರಿಗೆ ಬರುತ್ತೆ, ಆ ರೀತಿ ಬರುತ್ತೆ. ಒಟ್ಟಿನಲ್ಲಿ ನಿಮಗೆ ನೆಕ್ಸ್ಟ್ ತಿಂಗಳು 15ನೇ ತಾರೀಕು ಒಳಗಡೆ ಎಲ್ಲರೂ ಕೂಡ ಕರ್ನಾಟಕದಲ್ಲಿ ಅನ್ನೋನ್ಯ ಕಂತಿನ ಹಣ ರಿಸೀವ್ ಮಾಡ್ಕೋತಾರೆ ಅಂತ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.